Hey guys, welcome back to Spurti's vlog. Hey guys, welcome back to my channel Spurti's vlog. Guys, ನಾವು ಇವತ್ತು ಲಿಯಾನ್ ಹೋಗ್ತಾ ಇದೀವಿ. ನಾನು, ಹೇಮಾ, ವಿಕ್ಟೋರಿನ್, ಮೇಲಿ, ನಮ್ಮ ಡ್ಯಾಡಿ. Don't you want me like I want you, baby? Don't really. ಪಚ್ಚ. ನನ್ನ ಬಿಟ್ಟು ಎಲ್ಲರಿಗೂ ಮಾಡಿ. ಇದು ಕೊಡು. 3, 2, 1. Happy birthday. ನೆನ್ನೆ ಬಡೆ ಇವತ್ತು ಕೊಟ್ಟಿದ್ದೀನಿ ಬಟ್ ನೆನ್ನೆ ಎಲ್ಲ ಅವಳ ಜೊತೆನೇ ಇದ್ದೆ. ಏನಿದು? ಅಯ್ಯೋ ಶಾಲು. Your favorite color. ಏಮಾ ಹೆಂಗೆ ಅವತ್ತು ನಾವು when we went to that champ island ನಾವು ಇದನ್ನ ನೋಡಕ್ ಹೋದಾಗ I told her. ನೆನ್ಪಿತ್ತಲ್ಲ ಇಲ್ಲ ಡ್ರಾಮಾ ಮಾಡ್ಬಾರ್ದು. ಇನ್ನೇನಕ್ಕೆ ಇವತ್ತು ಹಾಕೊಂಡ್ಲಾ ಮ್ಯಾಚ್ ಆಗಲ್ಲ ಅಲ್ಲ? ಈ ರೆಡ್ ಕಲರ್ ಹಾಕೊಂಡ್ಬಿಡ್ಲಾ? ರೆಡ್ ಕಲರ್ ಅವಾಗ ಮ್ಯಾಚ್ ಆಗುತ್ತೆ. ನೋಡಿ ಗೈಸ್, ನಿಮ್ಮ ಸ್ಫೂರ್ತಿನ ನೋಡಿ. ಅದು ಏನ್ ಲಿಫ್ಟ್ ಕರ್ಕೊಂಬಂದವಳು ನನ್ನ. ನಮ್ಮ ಅಜ್ಜಿ ಕೂಡ ವೀಡಿಯೋ ಕಾಲೆಲ್ಲ ಮಾಡಿ ವಿಶ್ ಮಾಡಿದ್ರು. ನನಗೆ ಅವತ್ತು ಬೆಳಗ್ಗೆನೇ ಕಾಲ್ ಮಾಡಿದರು. ನಾನು ಇನ್ನೇನು ರೆಡಿಯಾಗಿ, ಅದು ನಮ್ಮ ಡ್ಯಾಡಿ ಜೊತೆನೇ ಇದ್ದೆ, ಅವಾಗೇ ಕಾಲ್ ಮಾಡಿದ್ರು. ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ಲಿಯಾನ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಸಡನ್ ಪ್ಲ್ಯಾನೇ ಇನ್ಫ್ಯಾಕ್ಟ್. ಸೊ ನಾನು ಹಿಂದಿನ ದಿನ ಹೋಗ್ಬೇಕಂತ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಎಲ್ಲ ಮಾಡಿದ್ದೆ ಗೈಸ್. ಎಷ್ಟೊಂದು ಕಾಸು ಕೂಡ ಹೋಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಅರೌಂಡ್ 6,000 ತನಕ ಹೋಯ್ತು. ನಂದು ಇಬ್ಬರದ್ದು ಟಿಕೆಟ್ ಬುಕ್ ಮಾಡಿದ್ದೆ, ಮತ್ತು ಅಲ್ಲೋಗಿ ಏನೇನು ನೋಡ್ಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ನಮ್ಮ ಮಮ್ಮಿ ತುಂಬ ಟೈಮ್ ನೋ ಅಂತಂದ್ರೆ ಸರಿ ಬಿಡು ಏನೋ ಕಳಿಸ್ತಾರೆ ಅಂದ್ಕೊಂಡ್ರೆ ನೋಡಿದ್ರೆ ನಮ್ಮ ಡ್ಯಾಡಿನ ಕಳಿಸ್ಬಿಟ್ರು ನಮ್ಮ ಮಮ್ಮಿ. ಸೊ ಫುಲ್ ಖುಷಿಯಾಗೋಗಿ ಅದಾದಮೇಲೆ ಕ್ಯಾನ್ಸಲ್ ಆಯಿತು. ಬಟ್ ಇಲ್ಲ, ನೆಕ್ಸ್ಟ್ ಡೇ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಹಾಗೆ ಟ್ರೈನಲ್ಲಿ ಹೋಗಿಲ್ಲ, ವಿಕ್ಟೋರಿಯನ್ ಕಾರಲ್ಲಿ ಹೋದ್ವಿ. ಆ್ಯಂಡ್ ಇಲ್ಲಿ ಕ್ಯಾಶ್ ಎಲ್ಲ ಡ್ರಾ ಮಾಡೋದು ಒಂದು ದೊಡ್ಡ ತಲೆನೋವು ಕೆಲಸ. ಬಟ್ ಸ್ಟಿಲ್ ಕ್ಯಾಶ್ ಬೇಕಾಗಿರುತ್ತಲ್ವ ಕೆಲವೊಂದು ಥಿಂಗ್ಸ್ಗಾದ್ರು ಅಂತ ಅಂದ್ಬಿಟ್ಟು ಹೋಗಿ ಜಸ್ಟ್ 100 ಯೂರೋಸ್ನ ಡ್ರಾ ಮಾಡ್ಕೊಂಡು ಬಂದೆ. ಇವಾಗ ನಾರ್ಮಲ್ ರೆಸ್ಟೋರೆಂಟ್ಸಲ್ಲಿ ಮತ್ತು ಎಲ್ಲಾದರೂ ಹೊರಗಡೆ ರೂಮ್ಸ್ ಅದು ಇದು ಎಲ್ಲದಕ್ಕೂ ಹೋದರೆ ಅಲ್ಲಿ ಎಲ್ಲ ಕಾರ್ಡ್ ಎಲ್ಲ ಫೆಸಿಲಿಟಿ ಇರುತ್ತೆ. ಬಟ್ ಈ ಥರ ಕ್ಯಾಬ್ಸ್ ಎಲ್ಲ ಬುಕ್ ಮಾಡೋದಂದರೆ, ಇಲ್ಲಾಂದರೆ ಪೆಟ್ರೋಲ್ ಏನಾದರೂ ಹಾಕಿಸ್ಬೇಕು, ಡೀಸೆಲ್ ಏನಾದರೂ ಹಾಕಿಸ್ಬೇಕು, ಮತ್ತು ಒಂದು ಚಿಕ್ಕ ಪುಟ್ಟ ಅಂಗಡಿಗೆಲ್ಲ ಹೋದರೆ ಅಲ್ಲೆಲ್ಲ ಇರಲ್ಲ. ವಿಕ್ಟೋರಿನ್ ಅಜ್ಜಿ ನಮ್ಮ ಡ್ಯಾಡಿ ನಾವು ಓಕೆ ವಾಶ್ರೂಮ್ ಮಿರರ್ ಎಷ್ಟು ಚೆನ್ನಾಗಿ ನೋಡಿ ಗೈಸ್. ಇದಕ್ಕಂತಾನೆ ಒಂದು ಮಾಡಿಬಿಟ್ಟವ್ರೆ. ಇಲ್ಲಿ ಇನ್ನ ಮೇಲೆ ಹೋಗ್ಬೇಕು ಮೇಡ್ರು. ಕಂಸ You want a drink? ಒಂದೇ ಚೇರಲ್ಲಿ ಇಬ್ರು ಕೂತಾರೆ. ಸುಮ್ಮನೆ ಆನ್ ದ ವೇ ಹೋಗುವಾಗ ಸರಿ ಮಧ್ಯಾಹ್ನ ಊಟ ಕೂಡ ಏನೂ ಮಾಡಿರಲಿಲ್ಲ ಅಂದ್ಬಿಟ್ಟು ಇಲ್ಲೇ ಮೆಗ್ಡಿ ಹತ್ರ ನಿಲ್ಸಿದ್ವಿ. ನಾವು ಲಿಯಾನ್ಗೆ ಹೋಗ್ಬಿಟ್ಟು ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲೇ ಸ್ಟಾಪ್ ಮಾಡಿ ಅದೇ ಬರ್ಗರ್ನ ತಿನ್ನಬೇಕಾಯ್ತು. ಬಟ್ ಬರ್ಗರ್ ಚೆನ್ನಾಗಿತ್ತು ನೋಡಿ ಗೈಸ್. ಈ ಥರ ಇಲ್ಲಿ ಮೇಲೆ ಇರೋದು ಎಷ್ಟು ಚೆನ್ನಾಗಿ ಗೊತ್ತಾ. ಇಲ್ಲಿ ಕುದ್ಕೋಪ ತೆಗಿತೀವಿ. ಗೈಸ್, ಇವತ್ತು ನಾನು ಇನ್ನೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಫ್ರಮ್ ದ ಬ್ರ್ಯಾಂಡ್ ಗೆರೋ. ಮಲ್ಟಿ ಫ್ರಿಕ್ಷನಲ್ ಟೆನ್ಸ್ ಮಸಾಜರ್ ಅಂತ ಅಂದ್ಬಿಟ್ಟು ನಿಮ್ಮ ಬಾಡಿ ಪೇನ್ಸ್ನ ವಿತೌಟ್ ಎನಿ ಮೆಡಿಸಿನ್ ಇದು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು ಶೇರ್ ಮಾಡ್ತೀನಿ. ಫಸ್ಟ್ಲಿ ಟೆನ್ಸ್ ಮೆಷಿನ್ ಅಥವಾ ಟೆನ್ಸ್ ಯೂನಿಟ್ ಏನಕ್ಕೆ ಯೂಸ್ ಮಾಡೋದು ಅಂದರೆ ನಿಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಒಂದು ಪಾರ್ಟ್
ನೋವ್ತಿದ್ರೆ ಇದನ್ನು ನೀವು ಮೆಡಿಸಿನ್ ಇಲ್ದಿರ ಯೂಸ್ ಮಾಡ್ಬೋದು. ಸೊ ಇದು ನಿಮ್ಮ ಬಾಡಿಗೆ ಎಲೆಕ್ಟ್ರಾನಿಕ್ ರೇಡಿಯೇಷನ್ಸ್ನ ಕಳಿಸುತ್ತೆ ಆ್ಯಂಡ್ ಅದರಿಂದ ಅಲ್ಲಾಗಿರೋ ಪೇನ್ನ ರೆಡ್ಯೂಸ್ ಮಾಡುತ್ತೆ. ಫಸ್ಟ್ ಈಗ ಪ್ರಾಡಕ್ಟ್ ಡೀಟೇಲ್ಸ್ನ ನೋಡೋಣ. ಟೆನ್ಸ್ ಮಸಾಜರ್ ಆರ್ ಟೆನ್ಸ್ ಯೂನಿಟ್ಸ್ ಪ್ಯಾಕಿಂಗ್ ನೋಡಿದ್ರೆ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ, ಚಿಕ್ಕದಾಗಿದೆ, ಕ್ಯಾರಿ ಮಾಡೋಕ್ಕೆ ಕೂಡ ಈಸಿಯಾಗಿದೆ. ಟೆನ್ಸ್ ಮಸಾಜರ್ ಎಷ್ಟು ಚಿಕ್ಕದಾಗಿದೆ ಅಂದರೆ ಫೋನ್ಗಿಂತ ಚಿಕ್ಕದಾಗಿದೆ. ಇದಕ್ಕೆ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಎಲ್ಲಿ ಹೋಗ್ಬೇಕಂದ್ರೆ ಕೂಡ. ಆ್ಯಂಡ್ ಇದರ ಜೊತೆಗೆ ಬೇರೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಬೇರೆ ಆಕ್ಸೆಸರೀಸ್ ಫಸ್ಟ್ ಎಲ್ಲದನ್ನು ಹೊರಗಡೆ ಇಟ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸ್ಬಿಟ್ಟು ಅದಾದಮೇಲೆ ಇನ್ ಡೀಟೇಲಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇಷ್ಟು ಆಕ್ಸೆಸರೀಸ್ನ ಕೊಟ್ಟಿದ್ದಾರೆ. ಟೆನ್ಸ್ ಯೂನಿಟ್ದು ಇದೇ ಮೇನ್ ಮೆಷಿನ್. ಇದು ನೋಡ್ಬೋದು ಎಷ್ಟು ಕಾಂಪ್ಯಾಕ್ಟ್ ಆ್ಯಂಡ್ ಲೈಟ್ ವೆಯ್ಟ್ ಆಗಿದೆ. ಇದು ಬಂದು ಬಿಲ್ಟ್ ಇನ್ ಪವರ್ಫುಲ್ ಲಿಥಿಯಂ ಅಯನ್ ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ. ಇದನ್ನು ನೀವು 4 to 8 hours ಯೂಸ್ ಮಾಡ್ಬೋದು. ಇವಾಗ ಅದರ ಮೇಲಿರೋ ಸ್ಟಿಕ್ಕರ್ಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅದಾದಮೇಲೆ ಬೇರೆ ಫೀಚರ್ಸ್ಗೆ ಹೋಗೋಣ. ಆ್ಯಂಡ್ ದಿಸ್ ಇಸ್ ಸೋ ಸ್ಯಾಟಿಸ್ಫೈಯಿಂಗ್ ಇದು ಸ್ಟಿಕ್ಕರ್ಸ್ನ ಮೇಲೆ ರಿಮೂವ್ ಮಾಡೋದು. ಇವಾಗ ನೀವು ಹಾಗೆ ಮಷಿನ್ ಕೆಳಗಡೆ ನೋಡಿದ್ರೆ A and B ಡ್ಯುಯಲ್ ಚಾನಲ್ಸ್ ಇರುತ್ತೆ. A ಇಂದ ಒಂದು ವೈರ್ ಹೋಗುತ್ತೆ, B ಇಂದ ಇನ್ನೊಂದು ವೈರ್ ಹೋಗುತ್ತೆ. ನೀವು ನೋಡ್ದಂಗೆ A and B ಚಾನಲ್ಸ್ ಇರುತ್ತೆ. ಸೊ ಆ ಚಾನಲ್ದು ಇಂಟೆನ್ಸಿಟಿನ ನಾವು ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಮೇಲೆಗಡೆ ಬಟನ್ಸ್ ಕೊಟ್ಟಿರ್ತಾರೆ, ಪ್ಲಸ್ ಆ್ಯಂಡ್ ಮೈನಸ್ ಬಟನ್ಸ್. ನೀವು ಈ ಮಷಿನ್ಸ್ನ ಯೂಸ್ ಮಾಡುವಾಗ Aದು ಮತ್ತು Bದು ಇಂಟೆನ್ಸಿಟಿನ ಕಂಟ್ರೋಲ್ ಮಾಡ್ಬೋದು ಆ ಬಟನ್ಸ್ ಸಹಾಯದಿಂದ. ಈ ಮಷೀನಲ್ಲಿ 24 ಮೋಡ್ಸ್ ಇರುತ್ತೆ ಮತ್ತು 20 ಲೆವೆಲ್ ಇಂಟೆನ್ಸಿಟಿ ಆ್ಯಂಡ್ ಟೈಮ್ ಕಂಟ್ರೋಲ್ ಇರುತ್ತೆ. ಇವಾಗ ಈ ಮಷೀನ್ ಮೇಲೆಗಡೆ ನೋಡಿದ್ರೆ ಪವರ್ ಆನ್ ಬಟನ್ ಇರುತ್ತೆ, ಅದ್ರ ಪಕ್ಕದಲ್ಲೇ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ನೋಡ್ತಿರೋದು ನೀವು 1 ಸೆಟ್ ಪ್ಯಾಡ್ಸ್. ಇದರಲ್ಲಿ 2 ಪೀಸಸ್ ಬರುತ್ತೆ. ಲಾರ್ಜ್ ಸೈಜ್ ಪ್ಯಾಡ್ಸ್ ಇದು ಆರ್ ಎಲೆಕ್ಟ್ರೋಡ್ ಪ್ಯಾಡ್ಸ್ ಅಂತ ಕೂಡ ಕರೀತಾರೆ ಇದನ್ನು. ಅದರ ಜೊತೆಗೆ ಚಿಕ್ಕ ಚಿಕ್ಕ ಪ್ಯಾಡ್ಸ್ ಕೂಡ ಬರುತ್ತೆ, ಇದನ್ನು ಎಲೆಕ್ಟ್ರೋಡ್ ಪ್ಯಾಡ್ಸ್ ಅಂತ ಕೂಡ ಕರೀತಾರೆ. ಇದು ಬಂದ್ಬಿಟ್ಟು 2 ಪ್ಯಾಡ್ಸ್ ಬರುತ್ತೆ ಸ್ಮಾಲ್ ಸೈಜ್. ಇವಾಗ ಇಲ್ಲಿ ತೋರಿಸ್ತಿರೋದು ಬಂದ್ಬಿಟ್ಟು ನಾನು 3 ಎಲೆಕ್ಟ್ರಿಕ್ ವೈರ್ಸ್. ಇದರಲ್ಲಿ ನೀವು 2 ಚಾನಲ್ಸ್ನ ಮಾಡ್ಬೋದು. ನಾನು ಅವಾಗ ತೋರಿಸಿದ್ನಲ್ಲ A and B ಚಾನಲ್ಸ್ ಅಂತ ಅದನ್ನು. ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದ್ಬಿಟ್ಟು ಮೀಡಿಯಮ್ ಸೈಜ್ ಪ್ಯಾಡ್ಸ್, ಮೀಡಿಯಮ್ ಸೈಜ್ ಎಲೆಕ್ಟ್ರೋಡ್ ಪ್ಯಾಡ್ಸ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು 3 ಸೆಟ್ಸ್ ಇರುತ್ತೆ, ವೇರ್ 6 ಪ್ಯಾಡ್ಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಈ ಥರ ಒಂದು ಪೌಚ್ ಕೊಟ್ಟಿರ್ತಾರೆ. ಸೊ ಎಲ್ಲದನ್ನು ಇದರೊಳಗಡೆ ಹಾಕಿ ನಾವು ಇಟ್ಕೊಬೋದು. ನಾವು ಎಲ್ಲಿದೆ ಮತ್ತು ಆ ಜಾಗಕ್ಕೆ ಯಾವ ಪ್ಯಾಡ್ಸ್ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಆಗ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಚಾರ್ಜಿಂಗ್ ಪೋರ್ಟ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಥರ USB ಕೇಬಲ್ ಕೂಡ ಕೊಟ್ಟಿರ್ತಾರೆ. ನೀವು ಅದನ್ನು ಹಾಕ್ಬಿಟ್ಟು ಚಾರ್ಜ್ ಕೂಡ ಮಾಡ್ಕೊಬೋದು ಟೆನ್ಸ್ ಯೂನಿಟ್ನ. ಈಗ ನಾನಿಲ್ಲಿ ಯಾವ ಥರ ಪ್ಯಾಡ್ಸ್ಗೆ ಚಾನಲ್ಸ್ನ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಇವಾಗ ನೀವು ಒಂದು ಎಲೆಕ್ಟ್ರಿಕ್ ವೈರ್ನ ತೊಗೊಂಡಿದ್ದೀರಾ. ಸೊ ಈ ಎಲೆಕ್ಟ್ರಿಕ್ ವೈರ್ನ ನಾವು ಪ್ಯಾಡ್ಗೆ ಕನೆಕ್ಟ್ ಮಾಡಿಬಿಟ್ಟು ಅದಾದಮೇಲೆ ಟೆನ್ಸ್ ಮೆಷೀನಲ್ಲಿ ಚಾನಲ್ಸ್ ಏನಿದೆ A and B ಚಾನಲ್ಸ್ ಅದಕ್ಕೆ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ಯಾವ ಥರ ತೋರಿಸ್ತಿದ್ದೀನೋ ಅದೇ ರೀತಿ ನೀವು ಕೂಡ ಮಾಡಬೇಕು. ಎಲೆಕ್ಟ್ರೋಡ್ ಪ್ಯಾಡ್ಸ್ ಏನಿದೆ ಅಲ್ಲ, ಸೊ ಆ ಎಲೆಕ್ಟ್ರೋಡ್ ಪ್ಯಾಡ್ಸ್ ಹಿಂದೆ ಭಾಗ ಸ್ಟಿಕ್ಕರ್ ಹಂಚಿರ್ತಾರೆ, ಅದನ್ನು ರಿಮೂವ್ ಮಾಡಿಬಿಡಿ. ಫಸ್ಟ್ ಎಲೆಕ್ಟ್ರಿಕ್ ವೈರ್ನ ಈ ಎಲೆಕ್ಟ್ರೋಡ್ ಪ್ಯಾಡ್ಸ್ಗೆ ಅಟ್ಯಾಚ್ ಮಾಡಿ ಅದಾದಮೇಲೆ ನಿಮ್ಗೆ ಎಲ್ಲಿ ನೋವಿರುತ್ತೋ ಅಲ್ಲಿ ಅನ್ಸೋವಾಗ ಸ್ಟಿಕ್ಕರ್ನ ತೆಗೆದುಬಿಟ್ಟು ನೀವು ಸ್ಟಿಕ್ ಮಾಡ್ಬೋದು. ಆ್ಯಂಡ್ ಇದೇ ರೀತಿ ಇನ್ನೊಂದು ಪ್ಯಾಡ್ಸ್ಗೂ ಕೂಡ ನೀವು ಈ ಎಲೆಕ್ಟ್ರಿಕ್ ವೈರ್ ಏನಿದೆ ಇನ್ನೊಂದು ಎಲೆಕ್ಟ್ರಿಕ್ ವೈರ್ನ ತೊಗೊಂಡು ಈ ಥರ ಸ್ಟಿಕ್ ಮಾಡಬೇಕು. ಇವಾಗ ನೀವು ನೋಡಿದ್ರೆ 2 ಎಲೆಕ್ಟ್ರಿಕ್ ವೈರ್ಸ್ ರೆಡಿಯಾಗಿದೆ, ಅಂದರೆ 2 ಚಾನಲ್ಸ್ ರೆಡಿಯಾಗಿದೆ, 2 ಎಲೆಕ್ಟ್ರೋಡ್ ಪ್ಯಾಡ್ಸ್ ಜೊತೆಗೆ. ಇವಾಗ ಇನ್ನೊಂದು ಎಲೆಕ್ಟ್ರಿಕ್ ವೈರ್ನ ತೊಗೊಂಡು ಇನ್ನೊಂದು ಪ್ಯಾಡ್ನ ರೆಡಿ ಮಾಡೋಣ. ಸೇಮ್ ಮೆಥಡಲ್ಲಿ ನಾನು ಮುಂಚೆ ಯಾವ ಥರ ತೋರಿಸಿದ್ನೋ ಅದೇ ಥರ ಇನ್ನು 2 ನೀವು ಕನೆಕ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ ಪ್ಯಾಡ್ಸ್ನ ಯೂಸ್ ಮಾಡಿದ್ದೀನಿ. ಇವಾಗ ಇಲ್ಲಿದೆ 1 ಚಾನಲ್, ಅಂದರೆ 1 ಚಾನಲಲ್ಲಿ 2 ಎಲೆಕ್ಟ್ರೋಡ್ ಪ್ಯಾಡ್ಸ್ ಇರುತ್ತೆ. ಇವಾಗ ನಾನಿಲ್ಲಿ 2 ಚಾನಲ್ಸ್ನ ರೆಡಿ ಮಾಡಿದ್ದೀನಿ, ಅಂದರೆ 2 ಎಲೆಕ್ಟ್ರಿಕ್ ವೈರ್ಸ್ನ ರೆಡಿ ಮಾಡಿದ್ದೀನಿ. ನಿಮ್ಗೇನಾದರೂ ಒನ್ ಟೈಮ್ಗೆ ಒಂದೇ ಚಾನಲ್ ಬೇಕು ಅಂದರೆ ಒಂದೇ ವೈರ್ನ ನೀವು ಅಟ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಒಂದೇ ಒಂದು ಚಾನಲ್ನ ಯೂಸ್ ಕೂಡ ಮಾಡ್ಬೋದು. ಇವಾಗ ಈ ಮೆಷಿನಲ್ಲಿ ಯಾತನ್ನ ಕನೆಕ್ಟ್ ಮಾಡಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇಲ್ಲಿರೋ ಚಾನಲ್ಸ್ನ ನಾವು ಮಷೀನ್ಗೆ ಕನೆಕ್ಟ್ ಮಾಡಬೇಕು, ಅಂದರೆ ಪ್ಲಗ್ ಇನ್ ಮಾಡಬೇಕು. ಇವಾಗ ನೀವು A ಸೈಡ್ಗೆ ಯಾವುದಾದ್ರೂ ವೈರ್ನ ಹಾಕ್ಬೋದು ಮತ್ತು B ಸೈಡ್ಗೂ ಕೂಡ ಯಾವುದಾದ್ರೂ ವೈರ್ನ ಹಾಕ್ಬೋದು. Aಗೆ ಇದೇ ವೈರ್ ಮತ್ತು Bಗೆ ಇದೇ ವೈರ್. ಚಾನಲ್ಸ್ ನಾವು ಡಿಫ್ರೆಂಟಾಗೂ ಕೂಡ ಹಾಕ್ಬೋದು, ಯಾವುದು ಪರ್ಟಿಕ್ಯುಲರ್ ಅಂತ ಇಲ್ಲ. ಬಟ್ ಇಲ್ಲಿ ತೋರಿಸಿರೋ ರೀತಿ ನೀವು ಹಾಕೊಬೋದು. ಇವಾಗ ನೀವು 2 ವೈರ್ಸ್ನ ಪ್ಲಗ್ ಇನ್ ಮಾಡಿದ್ಮೇಲೆ ಮೇಲೆಗಡೆ ಈ ಥರ ಬಟನ್ ಇರುತ್ತೆ ಅಂತ ಹೇಳಿದ್ನಲ್ಲ, ಸೊ ಆ ಬಟನ್ನ ನೀವು ಆನ್ ಮಾಡ್ಕೊಬೋದು. ಎಲ್ಲದಕ್ಕಿಂತ ಮೇಲೆ ಫಸ್ಟ್ ಇದೆ ಅಲ್ಲ, ಸೊ ಅದು ಬಂದುಬಿಟ್ಟು ಟೈಮ್ ಇಂಡಕ್ಟರ್, ಅಂದರೆ ಟೈಮರ್ ಅದು. ಮತ್ತು ಇಲ್ಲಿ ಕೆಳಗಡೆ T ಅಂತ ಬಟನ್ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿ ನೀವು ಟೈಮ್ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾಡ್ಕೊಬೋದು. ಒಂದು ಜಾಗಕ್ಕೆ 30 ಮಿನಿಟ್ಸ್ ಮೇಲೆ ಯಾವ ಎಲೆಕ್ಟ್ರೋಡ್ನು ಕೂಡ ಪ್ಲೇಸ್ ಮಾಡಬಾರ್ದು. ಆ್ಯಂಡ್ ಇನ್ನೊಂದು ಕಡೆ ನಿಮಗೆ ಬ್ಯಾಟ್ರಿ ಇಂಡಿಕೇಟರ್ ಕೂಡ ಕಾಣಿಸುತ್ತೆ. ಇವಾಗ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸಿರೋದು 6 ಮೋಡ್ಸ್, ಆದರೆ ಒಂದೊಂದು
ಮೋಡಲ್ಲಿ 4 ಮೋಡ್ಸ್ ಇರುತ್ತೆ. ಅಂದರೆ 6 × 4 = 24 ಮೋಡ್ಸ್ ಇದೆ. ನಿಮಗೆ ಯಾವ ಥರ ಮಸಾಜ್ ಮೋಡ್ ಬೇಕೋ ಆ ಥರ ನೀವು ಸ್ಕ್ರೀನ್ ಮೇಲೆ ನೋಡಿ ಅದೇ ಥರ ಮೋಡ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಮೋಡ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು. ಬಟನ್ ಏನು ಕಾಣಿಸುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ತಾ ನೀವು ಪ್ರತಿ ಮೋಡ್ನ ಚೇಂಜ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಮತ್ತು ಆ ಮೋಡ್ ಒಳಗಡೆ ಇರುವಂಥ 4 ಮೋಡ್ನ ನೀವು ಆ್ಯರೋ ಬಟನ್ ಸಹಾಯದಿಂದ ಯಾವ ಥರ ನಿಮಗೆ ಮಸಾಜ್ ಬೇಕು ಅದನ್ನು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಅಲ್ಲಿ ನಿಮಗೆ ಕಾಣಿಸುತ್ತೆ 1 2 3 4. ಸೊ ಯಾವ ಥರ ಮಸಾಜ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನಿಮಗೆ ಯಾವ ಮಸಾಜ್ ಮೋಡ್ ಒಳ್ಳೆಯದು ಅಂತ ನೀವು ಡಾಕ್ಟರ್ನ ಕೂಡ ಕೇಳ್ಬೋದು. ಅಥವಾ ನಿಮಗೆ ಯಾವ ಮಸಾಜ್ ಮೋಡ್ ಸೆಲೆಕ್ಟ್ ಮಾಡಿ ಮಸಾಜ್ ಮಾಡಿಸ್ಕೊಂಡ್ರೆ ಕಂಫರ್ಟ್ ಅಂತ ಅನಿಸುತ್ತೋ ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಮತ್ತು ಚಾನಲ್ದು ಇಂಟೆನ್ಸಿಟಿನ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೊಬೋದು. ಪ್ಲಸ್ ಆರ್ ಮೈನಸ್ ಬಟನ್ನ ಯೂಸ್ ಮಾಡಿಕೊಂಡು ಇವಾಗ ನೀವು ಎಷ್ಟು ಚಾನಲ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಯೂಸ್ ಮಾಡ್ತಿರೋದು 2 ಚಾನಲ್ಸ್. 2 ಚಾನಲ್ಸ್ನ ಯೂಸ್ ಮಾಡುವಾಗ ಕ್ರಾಸ್ ಫಾರ್ಮೇಷನಲ್ಲಿ ಹಾಕಿದ್ರೆ ನಿಮಗೆ ತುಂಬ ಬೇಗ ಪೇನಿಂದ ರಿಲೀಫ್ ಸಿಗೋ ಥರ ಅನಿಸುತ್ತೆ. ಸ್ಟಿಕ್ಕರ್ನ ರಿಮೂವ್ ಮಾಡಿಬಿಟ್ಟು ಅದಾದಮೇಲೆ ನೀವು ಕ್ರಾಸ್ ಫಾರ್ಮೇಷನಲ್ಲಿ ಈ ಎಲೆಕ್ಟ್ರೋಡ್ ಪ್ಯಾಡ್ಸ್ನ ಏನಿದೆ ಅದನ್ನು ಸ್ಟಿಕ್ ಮಾಡ್ಬೋದು ಮತ್ತು ಚಾನಲ್ಸ್ನ ಆನ್ ಮಾಡ್ಬೋದು. ಚಾನಲ್ಸ್ನ ಕ್ರಾಸಾಗೆ ಅಟ್ಯಾಚ್ ಮಾಡಿ ಪ್ಯಾರಲಾಗಿ ಅಟ್ಯಾಚ್ ಮಾಡಬೇಡಿ, ಯಾಕಂದರೆ ಅದು ಸೆಂಟ್ರಲ್ ಇರೋದ್ರಿಂದ ರೈಟ್ ಆ್ಯಂಡ್ ಲೆಫ್ಟ್ಗೆ ಪೇನ್ ರಿಲೀಫ್ ಸಿಗುತ್ತೆ ಅದರಿಂದ. ಮತ್ತು ನೀವು ಎಲೆಕ್ಟ್ರೋಡ್ ಪ್ಯಾಡ್ಸ್ನ ಸ್ಟಿಕ್ ಮಾಡುವಾಗ 1-2 ಡ್ರಾಪ್ ಆಗೋಷ್ಟು ವಾಟರ್ನ ಯೂಸ್ ಮಾಡಿ, ಆಗ ಪ್ಯಾಡ್ ಲೈಫ್ ಜಾಸ್ತಿ ಬರುತ್ತೆ. ಈಗ ಕ್ರಾಸಾಗಿ ಸ್ಟಿಕ್ ಮಾಡಿದ್ದೀನಿ. ಇವಾಗ ನೀವು ಬಟನ್ನ ಸೆಲೆಕ್ಟ್ ಮಾಡಿ ಯಾವ ಮೋಡ್ ಬೇಕೋ ಆ ಮೋಡ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ಗೆ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ಯೂಸಿಂಗ್ ಬಟನ್. ಮತ್ತು ಟೈಮರ್ನ ಬಟನ್ ಸಹಾಯದಿಂದ ನೀವು ಸೆಟ್ ಮಾಡ್ಕೊಬೋದು. ಎಲ್ಲ ಸೆಟ್ ಮಾಡಿದ್ಮೇಲೆ ಇಂಟೆನ್ಸಿಟಿ ಆಫ್ ಬೋತ್ ದ ಚಾನಲ್ಸ್, ಸೊ ಯಾವ ಚಾನಲ್ಗೆ ಎಷ್ಟು ಇಂಟೆನ್ಸಿಟಿ ಬೇಕೋ ಅದನ್ನು ಪ್ಲಸ್ ಅಥವಾ ಮೈನಸ್ ಸಹಾಯದಿಂದ ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೊಬಹುದು. ಯೂಸ್ ಮಾಡಿದ ತಕ್ಷಣ ರಿಲೀಫ್ ಅಂತ ಅನ್ಸಿದ ತಕ್ಷಣ ನೀವು ಇಮಿಡಿಯೇಟಾಗಿ ಪ್ಯಾಡ್ಸ್ನ ರಿಮೂವ್ ಮಾಡಿಬಿಟ್ಟು ಅದರ ಮೇಲೆ 2-3 ಡ್ರಾಪ್ ಆಗೋಷ್ಟು ವಾಟರ್ನ ಹಾಕ್ಬಿಟ್ಟು ಅದಾದಮೇಲೆ ಆ ಸ್ಟಿಕ್ಕರ್ ಏನಿದೆ ಅದನ್ನು ನೀವು ತಿರ್ಗಾ ಸ್ಟಿಕ್ ಮಾಡಿ ಇದು ಕೂಲ್ ಡೌನ್ ಆಗೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಸ್ಟೋರೇಜ್ ಪೌಚ್ ಏನಿದೆ ಅದರೊಳಗಡೆ ಎಲ್ಲದನ್ನು ಹಾಕ್ಬಿಟ್ಟು ನೀವು ಸ್ಟೋರ್ ಮಾಡ್ಬೋದು. ಈ ಪ್ಯಾಡ್ಸ್ನ ನೀವು ರೀಪ್ಲೇಸ್ ಮಾಡ್ಬೋದು ಆಫ್ಟರ್ 15 to 20 ಟೈಮ್ಸ್. ಈ ಪ್ಯಾಡ್ ಸಪ್ರೇಟಾಗಿ ಕೂಡ ಸಿಗುತ್ತೆ, ಎಲೆಕ್ಟ್ರೋಡ್ ಪ್ಯಾಡ್ಸ್ ಗ್ಯಾರೋ ಅಂತ ಹಾಕಿದ್ರೆ. ಸೊ ಅದನ್ನು ನೀವು ತೊಗೊಬೋದು 15 to 20 ಟೈಮ್ಸ್ ಯೂಸ್ ಮಾಡಿದ್ಮೇಲೆ. ಸೇಮ್ ಅದೇ ರೀತಿ ಎಲ್ಲ ಎಲೆಕ್ಟ್ರೋಡ್ ಪ್ಯಾಡ್ಸ್ಗೆ ಸ್ಟಿಕ್ಕರ್ ಹಂಚ್ಬಿಟ್ಟು ನೀವು ಇದನ್ನು ಎತ್ತಿಡ್ಬೋದು. ಇವಾಗ ಈ ಗ್ಯಾರೋ ಟೆನ್ಸ್ ಮೆಷಿನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ರಿಕಾಷನ್ಸ್ ಏನೇನು ಅಂತ ನೋಡೋಣ. ಡು ನಾಟ್ ಅಪ್ಲೈ ದ ಮಸಾಜ್ ಪಾರ್ಟ್ಸ್ ನಿಯರ್ ದ ಹಾರ್ಟ್ ಆರ್ ಹೆಡ್, pubic region, over the scared areas on the throat and over the mouth, and avoid touching the pads when it is on. ಆಲ್ಸೋ ಪ್ರೆಗ್ನೆಂಟ್ ವುಮೆನ್ಸ್ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವು ಯಾವುದಾದ್ರೂ ಪೇಸ್ ಮೇಕರ್ ಅಥವಾ ಬೇರೆ ಸಪೋರ್ಟಿವ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿದ್ರೆ ಆರ್ಟಿಫಿಷಿಯಲ್ ಲಂಗ್ ಆರ್ ರೆಸ್ಪಿರೇಟರ್ಗೆ ಅವಾಗ ಕೂಡ ಇದನ್ನು ಯೂಸ್ ಮಾಡಬೇಡಿ. ಆ್ಯಂಡ್ ಆಲ್ಸೋ ಡ್ರೈವ್ ಮಾಡೋವಾಗ ಅಥವಾ ಮಷಿನರಿ ಆಪರೇಟ್ ಮಾಡೋವಾಗ ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟಿ ಮಾಡೋಕೆ ಕೂಡ ಯೂಸ್ ಮಾಡಬೇಡಿ. ಮತ್ತು ಬೇರೆ ಥರ ಮೆಡಿಕಲ್ ಕಂಡೀಷನ್ಸ್ ಇದ್ದಾಗ ಕೂಡ ಯೂಸ್ ಮಾಡಬಾರ್ದು. ನಾನು ಎಲ್ಲದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ ಮಾಡ್ತೀನಿ, ಯು ಕ್ಯಾನ್ ಚೆಕ್ ದಿಸ್ ದೇರ್. ಆ್ಯಂಡ್ ಆಲ್ಸೋ ನಿಮಗೆ ಪ್ರಾಡಕ್ಟ್ ಇಷ್ಟ ಆಗಿ ಬೈ ಮಾಡಬೇಕು ಅಂತಂದರೆ ಯು ಕ್ಯಾನ್ ಚೆಕ್ ಔಟ್ ಮೈ ಡಿಸ್ಕ್ರಿಪ್ಷನ್ ಫಾರ್ ಮೋರ್ ಡೀಟೇಲ್ಸ್. ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ, ಯು ಕ್ಯಾನ್ ಬೈ ಫ್ರಮ್ ದಟ್ ಲಿಂಕ್. ಆಲ್ಸೋ ಇಟ್ಸ್ ಅವೈಲಬಲ್ ಆನ್ ಅಮೆಝಾನ್. ಲಿಯಾನ್ ಇರೋದು 1 hour, ಬಟ್ ನಮಗೆ 1.5 hour 1-2 hours ತನಕನೂ ಹಿಡಿತು. ಯಾಕಂದರೆ ಸ್ಲೋವಾಗಿ ಹೋಗ್ತಾ ಇದ್ವಿ, ಮಧ್ಯದಲ್ಲೆಲ್ಲ ನಿಲ್ಲಿಸಿದ್ವಿ. 1 time ನಾವು ನಿಲ್ಲಿಸಿದ್ವಿ ಅದೇ ಊಟಕ್ಕೆ. ಹೋಗುವಾಗ ಆ ಸೀನರಿ ಮತ್ತು ವಿಲೇಜಸ್ನೆಲ್ಲ ಕ್ರಾಸ್ ಮಾಡಿ ಹೋಗೋದು ತುಂಬ ಚೆನ್ನಾಗಿ ಅನಿಸಿತ್ತು. ಸಿಟಿ ಎಲ್ಲ ರೀಚ್ ಆದಮೇಲೆ ಇದು ಪ್ಯಾರಿಸ್ ಆದಮೇಲೆ ನೆಕ್ಸ್ಟ್ ಲಿಯಾನೇ ದೊಡ್ಡ ಸಿಟಿ ಥರ. ಸೊ ತುಂಬ ಶಾಪ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಬಟ್ ನಾವು ಇಳಿದ್ಬಿಟ್ಟು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಏನಪ್ಪ ಚೆನ್ನಾಯ್ತಲ್ಲ. ನಂಗೆ ಈ ಜೈಂಟ್ ವೀಲ್ ದೊಡ್ಡದಿದೆಲ್ಲ ಅದಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಫೋಟೋಸಲ್ಲೆಲ್ಲ ನೋಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಅದನ್ನೆಲ್ಲ ತೆಗೆದಿಟ್ಬಿಟ್ಟಿದ್ರು. Yes, this closed. Oh la la. This open August.
August? Yes, open. No open. Now it's cold. You go? ನಾನು ಜಾಸ್ತಿ ಭಯ ಬೀಳ್ತೀನಿ. ಲಾಸ್ಟ್ ಟೈಮ್ ನಮ್ಮ ಚಿಕ್ಕ ಕರ್ಕೊಂಡು ಹೋಗಿದ್ದಿದ್ದು ವಂಡರ್ಲಲ್ಲಿ ಏನಾಗಲ್ಲ ಎಕ್ಕಮ್ಮು ಹೋಗಮ್ಮು ಅಂತ ಅಂದ್ಬಿಟ್ಟು ಅವಾಗ ನಾನು ಹೋಗಿದ್ದಿದ್ದು. ಅದಾದಮೇಲೆ ಈ ಟೈಮ್ ಹೋಗಬೇಕು ಬರ್ತ್ಡೇ ಇತ್ತು ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅದನ್ನು ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ರು. ತುಂಬ ಚೆನ್ನಾಗಿದೆ ಅಂತ ಹೇಮ ಹೇಳಿದ್ಲು. ಲಾಸ್ಟ್ ಟೈಮ್ ಹೇಮ ಲಿಯೋನಿಗೆ ಬಂದಾಗ ಎಲ್ಲ ಅದನ್ನು ನೋಡ್ಕೊಂಡು ಬಂದಿದ್ಲು. ಸೊ ಅವಾಗ ಹೇಳಿದ್ಲು ನನಗೆ ತುಂಬ ಚೆನ್ನಾಗಿದೆ ಲಿಯೋನ್ ಅಂತೆಲ್ಲ. ಬಟ್ ನಾನು ಹೋದಾಗ ಅದು ಕ್ಲೋಸ್ ಆಗಿತ್ತು. ಆ್ಯಂಡ್ ಇವಾಗ ನಾವೆಲ್ಲಿ ಹೋಗ್ತಿದ್ದೀವಲ್ಲ ಇದು ಬಂದುಬಿಟ್ಟು ಒಂದು ದೊಡ್ಡ ಮಾಲು ಇಲ್ಲಿ. ಸೊ ಅಪೋಸಿಟು ಟ್ರೈನ್ ಸ್ಟೇಷನ್ನೇ ಬರುತ್ತೆ. ಆ್ಯಂಡ್ ಅಕ್ಕಪಕ್ಕ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಮಾಲ್ ಒಳಗಡೆ ಹೋಗಿದ ತಕ್ಷಣ KFC, ಮೆಕ್ಡೊನಾಲ್ಡ್ಸ್, 5 ಗೈಸ್ ಎಲ್ಲ ಕಾಣಿಸ್ತಿತ್ತು. ಎಲ್ಲ ಥರದ ಶಾಪ್ಸ್ ಎಲ್ಲ. ಆ್ಯಂಡ್ ನಾರ್ಮಲ್ ನಮ್ಮ ಇಂಡಿಯಾಲೆಲ್ಲ ಹೆಂಗೆ ಈ ಫಿನಿಕ್ಸ್ ಮಾಲ್, ಏಷ್ಯನ್ ಮಾಲ್ ಎಲ್ಲ ಇವಾಗ ಆಗಿದೆಯೋ, ಐ ಮೀನ್ ಮಾಲ್ ಆಫ್ ಏಷ್ಯಾ, ಸೊ ಅದೆಲ್ಲ ಅದೇ ಥರ ಇತ್ತು. ಆ್ಯಂಡ್ ಬಟ್ ಇದೆಲ್ಲ ಮುಂಚೆನೇ ಬಿಲ್ಡ್ ಮಾಡಿರ್ತಾರೆ, ದೊಡ್ಡದಾಗಿತ್ತು. ಇಲ್ಲಿ ಒಂದು ಕಡೆ ಇಳಿದ್ಬಿಟ್ಟು ನಾವು ಹೋಗಿಬಿಟ್ಟು ಆ ಮಾಲ್ ನೋಡಿಕೊಂಡು ತಿರ್ಗಾ ವಾಪಸ್ ಹೋಗಿ ಕಾರಲ್ಲಿ ಕುತ್ಕೊಂಡ್ಬಿಟ್ವಿ. ಬಿಕಾಸ್ ಅವತ್ತೇನಾಗಿತ್ತೋ ಗೊತ್ತಿಲ್ಲ, ವೆದರ್ ಚಳಿ ಆಗಿತ್ತು, ಬಿಸಿಲಿದ್ರೂ ಚಳಿ ಇತ್ತು. ಸ್ಫೂರ್ತಿ ನನಗೆ ಚಾಕ್ಲೇಟ್ ತಂದು ಕೊಟ್ಲು, ನಾನು ಕುಡಿತೀನಿ ನಂಗೆ ಇಷ್ಟ ಅಂತ. ಅಲ್ಲಿ ಬ್ಲರ್ ಬರ್ತೈತೆ ನಿನ್ನ ವಿಡಿಯೋ. ಆ್ಯಂಡ್ ಅದೆಲ್ಲ ನೋಡಿಕೊಂಡು ಸಿಟಿ ಎಲ್ಲ ಕಾರಲ್ಲೇ ರೌಂಡ್ ಹಾಕಿದ್ವಿ. ಎಲ್ಲೂ ಕೆಳಗಡೆ ಇಳಿದ್ಬಿಟ್ಟು ನಾವು ಓಡಾಡೇ ಇಲ್ಲ. ನಾವಿವಾಗ ಶವಾಪಲ್ಲಿ ಇದೀವಿ, ಊಟ ಮಾಡಕ್ಕೆ ಬಂದಿದ್ದೀವಿ. ಯಾವ ಊಟ ಅಂತ ಗೊತ್ತಿಲ್ಲ, ಕರ್ಕೊಂಡು ಹೋಯ್ತವ್ರು ಅವರು. ಏನು ಕರ್ಕೊಂಡು ಹೋಯ್ತಾರೋ ಹೋಯ್ತು, ಕಷ್ಟ ಆಗ್ತಿಲ್ಲ. ಅಂಕಲ್ ಫುಲ್ ಎಂಜಾಯ್ ಮಾಡ್ತಾರೆ. ನಿಜ ಅದು ಹಿಂಗಾರೋ ನಮ್ಮ ಡ್ಯಾಡಿ ಗೊತ್ತಿಲ್ಲ. ನಾನಂತೂ ಏನು ಮಾತಾಡೋದು, ಇನ್ನು ಇವಳು ಏನು ಮಾತಾಡ್ತಾಳೆ ಪಾಪ. ಆ ವಿಕ್ಟೋರಿನ್ ಏನೇನೋ ಹೇಳ್ತಾಳೆ, ನಮ್ಮ ಡ್ಯಾಡಿಗೆ ಏನೋ ಅರ್ಥ ಆಗ್ತಾಯಿಲ್ಲ, ನನಗೆ ಅರ್ಥ ಆಗಲ್ಲ. ಏನು ನಗ್ತವ್ರು ಅಷ್ಟೇ, ಬರೀ ನಗ್ತಾ ಇದ್ದೀರ ಅಷ್ಟೇ. ಅವರಿಬ್ಬರು ಒಂದು, ನಾನು ಇವಳು ಒಂದು, ನಮ್ಮ ಡ್ಯಾಡಿ ಒಂದು ಮುಂದೆ, ಅಂದರೆ ಹಿಂದೆ. ಚಳಿ ಹೋಗ್ತಾ ಗೌರೀಶ್ ಕಾರಲ್ಲಂತೂ ಸೈಲೆಂಟು. ಇಲ್ಲ ಅವರೆಲ್ಲ ಸ್ಫೂರ್ತಿ ಮದುವೆ ಬರ್ತಾರೆ. ನನ್ನ ಮದುವೆ ಅಂದರೆ ಖುಷಿಯಾಗಿ ಕುಣಿದ್ಬಿಟ್ಟು ಮದುವೆ ಅಂತ ಮಲ್ಕೊಂಡಿದ್ಲು ಮೇಲೆ ಅಂತ ಬಿಟ್ಟು. ಚಿಕನ್ ಬಿರಿಯಾನಿ ವಿತ್ ಬಟಾಣಿ ಆ್ಯಂಡ್ ಆಲ್ಮಂಡ್ಸ್. ಏನು ಆ್ಯಂಡ್ ಸ್ಫೂರ್ತಿ ಓ ಲಾಲಾ ತಿನ್ನು ಒಂದು ಬೈಟು ಬೇಗ. ತಾಜ್ ಮಹಲ್ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟ್ ಶೆಲೋ ಅಲ್ಲಿರೋದು. ಸೊ ಅಲ್ಲಿ ಹೋಗ್ಬಿಟ್ಟು ನೈಟ್ ಡಿನ್ನರ್ ಮುಗಿಸ್ಕೊಂಡು ಇದಾದ್ಮೇಲೆ ಬಂದ್ವಿ. ಇವನಿಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಪ್ಲಸ್ ಎಲ್ಲರೂ ಹೋಗಿದ್ದು ತುಂಬ ಖುಷಿ ಆಯಿತು. ಅದೊಂಥರ ನನ್ನ ಬರ್ಡೇ ಟ್ರೀಟ್ ಥರ ಕೂಡ ಆಯಿತು ಎಲ್ಲರಿಗೂ. ಇಲ್ಲಿ ನೋಡ್ರೆ ನಿಮ್ಮಿಬ್ರದ್ದು ವಿಡಿಯೋ ಮಾಡ್ತಿದ್ದೀನಿ. ನೆನ್ನೆನೇ ಮುಗಿತು ಅವಳ ಬರ್ಡೇ, ಇವತ್ತು ಎಕ್ಸ್ಟ್ರಾ ಮಾಡ್ಕೊಂಡವಳೆ. ಯಾ ಒಳ್ಳೆ